ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಇವತ್ತು ನಿನ್ನೆದಲ್ಲ, ಹಲವು ವರ್ಷಗಳಿಂದಲೂ ನಡೀತಾ ಇದೆ. ಆದ್ರೆ ಕಿರುಕುಳ ಇತ್ತೀಚಿನ ದಿನಗಳಲ್ಲಿ ಯಾವ ಮಟ್ಟಿಗೆ ಹೋಗಿದೆ ಅಂದ್ರೆ ಜನ ಸಾಲಕ್ಕೆ ಹೆದರಿ ಸಾವನ್ನಪ್ಪುವಂತಹ ಘಟನೆಗಳು ನಡೀತಾ ಇದೆ. ಫೈನಾನ್ಸ್ ಕಿರುಕುಳದ ಬಗ್ಗೆ ನ್ಯೂಸ್ 18 ಕನ್ನಡ ವಿಸ್ತೃತವಾಗಿ ವರದಿಯನ್ನ ಕಳೆದ ವರ್ಷದ ನವೆಂಬರ್ನಿಂದನೇ ಮಾಡ್ತಾನೆ ಇದೆ. ನ್ಯೂಸ್ 18 ನಿರಂತರ ವರದಿಯಿಂದ ಈಗ ಎಚ್ಚೆತ್ತುಕೊಂಡಿದೆ ಸರ್ಕಾರ. ಸಿಎಂ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದ್ದು, ಮೈಕ್ರೋ ಫೈನಾನ್ಸ್ ಕಂಪನಿಗಳ ಜೊತೆಗೆ ಸಿಎಂ ನೇತೃತ್ವದಲ್ಲಿ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳ 12 ಜನರ ನಿಯೋಗ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗಾದ್ರೆ ಈಗ ಆಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ಮೈಕ್ರೋ ಫೈನಾನ್ಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಕ್ರಮ ಕೈಗೊಳ್ತಾರಾ? ಸಭೆಯಲ್ಲಿ ಫೈನಾನ್ಸ್ ಕಂಪನಿಗಳ ಬಗ್ಗೆ ಗಂಭೀರವಾದ ಚರ್ಚೆ ನಡೀತಾ ಇದ್ದು, ರಾಜ್ಯದಲ್ಲಿ ಎಷ್ಟು ಕಿರುಕುಳ ಪ್ರಕರಣಗಳು ದಾಖಲಾಗಿವೆ, ಎಲ್ಲ ಅಂಶಗಳ ಬಗ್ಗೆಯೂ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಎನ್ಬಿಎಫ್ಸಿ, ಮೈಕ್ರೋ ಫೈನಾನ್ಸ್ ಕಂಪನೀಸ್, ಸ್ಮಾಲ್ ಟೀಮ್ ಬ್ಯಾಂಕ್ಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಯಾಕೆ ಜನ ಇಷ್ಟರ ಮಟ್ಟಿಗೆ ಈಗ ಸಾವನ್ನಪ್ತಾ ಇದ್ದಾರೆ, ಇವರ ಟಾರ್ಚರ್ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಮಾತನಾಡ್ತಾರೆ, ಮನೆ ಬಾಗಿಲಿಗೆ ಹೋಗಿ ಮರ್ಯಾದೆ ಕಳೆಯುವಂತಹ ಕೆಲಸಗಳು ಹೇಗಾಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ವರದಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಏನೇನು ಇಲ್ಲಿವರೆಗೂ ಈ ಮೈಕ್ರೋ ಫೈನಾನ್ಸ್ಗಳಿಂದ ಟಾರ್ಚರ್ ಆಗಿದೆ, ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ, ಈ ಎಷ್ಟೆಷ್ಟು ಪ್ರಕರಣಗಳು ದಾಖಲಾಗಿದೆ, ಕಿರುಕುಳದ ಪ್ರಕರಣಗಳು ಎಷ್ಟಿವೆ, ಈ ಎಲ್ಲ ಅಂಶಗಳ ಬಗ್ಗೆಯೂ ಸಿಎಂ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಇದರಲ್ಲಿ 12 ಜನ ಈಗಾಗಲೇ ಅಂತ ಹೇಳಿದ್ರೆ ಅವರ ನಿಯೋಗ ಈಗಾಗಲೇ ಅಲ್ಲಿ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದೆ. ಎನ್ಬಿಎಫ್ಸಿ ಆಗಿರ್ಬೋದು, ಮೈಕ್ರೋ ಫೈನಾನ್ಸ್ ಕಂಪನಿಗಳಾಗಿರ್ಬೋದು, ಸ್ಮಾಲ್ ಟೀಮ್ ಬ್ಯಾಂಕ್ಗಳ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ನ್ಯೂಸ್ 18 ಕನ್ನಡ ನಿರಂತರವಾಗಿ ಕಳೆದ ವರ್ಷದ ನವೆಂಬರ್ನಿಂದಾನೇ ಈ ಒಂದು ಕಿರುಕುಳದ ಬಗ್ಗೆ ಏನೇನು ಆಗ್ತಾ ಇದೆ ಅನ್ನೋದರ ಬಗ್ಗೆ ವರದಿಯನ್ನ ಪ್ರಸಾರ ಮಾಡ್ತಾನೆ ಇದೆ. ಸರ್ಕಾರ ಎಚ್ಚೆತ್ತುಕೊಂಡು ಇದೀಗ ಮೀಟಿಂಗ್ ಅನ್ನ ಮಾಡ್ತಾ ಇದೆ. ಯಾರ್ಯಾರು ಭಾಗಿಯಾಗಿದ್ದಾರೆ, ಏನು ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಮೀಟಿಂಗ್ ನಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ನವಿತಾ ಜನ್, ಬಹಳ ಮುಖ್ಯವಾಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮತ್ತೊಂದು ಕಡೆಯಾಗಿ ಮೀಟರ್ ಬಡ್ಡಿ ದಂಧೆಕೋರರ ಕಿರುಕುಳ, ಮತ್ತೊಂದು ಕಡೆಯಾಗಿ ಟಾರ್ಚರ್ ಇಂದಾಗಿ ಸಾಕಷ್ಟು ಸಾವು ನೋವುಗಳು, ಮತ್ತೊಂದು ಕಡೆಗೆ ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇರ್ತಕ್ಕಂಥದ್ದು. ಈ ಬಗ್ಗೆ ನ್ಯೂಸ್ 18 ವಿಸ್ತೃತವಾದಂತಹ ಒಂದು ವರದಿ ಪ್ರಕಟ ಮಾಡಿದಂತ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲವೇ ಕ್ಷಣಗಳ ಹಿಂದೆ ಈ ಒಂದು ಉನ್ನತ ಮಟ್ಟದ ಸಭೆಯನ್ನ ಆರಂಭ ಮಾಡಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಆರಂಭವಾಗಿರುವಂತಹ ಈ ಒಂದು ಸಭೆಯಲ್ಲಿ ಇದೀಗ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸೇರಿದಂತೆ ಹಿರಿಯ ಸದಸ್ಯರುಗಳು, ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಮತ್ತೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಪ್ರತಿನಿಧಿಗಳು ಭಾಗಿಯಾಗಿರ್ತಕ್ಕಂಥದ್ದು. ಎಸ್ಪೆಷಲಿ ಸಭೆ ಆರಂಭವಾಗುತ್ತಿದ್ದಂತೆ ಗೃಹ ಇಲಾಖೆಯಿಂದ ಮಾಹಿತಿಯನ್ನ ಪಡ್ಕೊಂಡಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ಅಂದ್ರೆ ಎಷ್ಟು ಈವರೆಗೂ ಕೂಡ ಎಷ್ಟು ಆತ್ಮಹತ್ಯೆ ಪ್ರಕರಣಗಳು ನಡೆದಿದ್ದಾವೆ, ಮತ್ತೊಂದು ಕಡೆಗೆ ಈ ಒಂದು ಫೈನಾನ್ಸ್ ಕಿರುಕುಳದಿಂದ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ, ಮತ್ತೊಂದು ಕಡೆಯಾಗಿ ಯಾವ ಬಡ್ಡಿ ದರದಲ್ಲಿ ಇವರು ಸಾಲವನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಲ್ಲಿ, ಮತ್ತೊಂದು ಕಡೆಗೆ ರಾಜ್ಯದಲ್ಲಿ ಎಷ್ಟು ಮೈಕ್ರೋ ಫೈನಾನ್ಸ್ ಕಂಪನಿಗಳಿದ್ದಾವೆ, ಅಧಿಕೃತ ಎಷ್ಟು, ಅನಧಿಕೃತ ಎಷ್ಟು ಅನ್ನುವಂತ ನಿಟ್ಟಲ್ಲಿ ಗೃಹ ಇಲಾಖೆಯನ್ನ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಗೃಹ ಇಲಾಖೆ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಏನೋ ಈ ಒಂದು ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳುವಂತ, ಸಾಲಬಾಧೆಯಿಂದ ಸಾವು ನೋವುಗಳು ಉಂಟಾದಂತಹ ಸಂದರ್ಭದಲ್ಲಿ ತನಿಖೆ ಕೈಗೊಂಡಂತಹ ಸಂದರ್ಭದಲ್ಲಿ ಇದು ಬಹುತೇಕ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳವೇ ಜಾಸ್ತಿ ಅನ್ನುವಂಥ ನಿಟ್ಟಲ್ಲಿ, ಎಸ್ಪೆಷಲಿ ಮಾನಹಾನಿ ಪ್ರಕರಣಗಳು, ರೌಡಿಗಳನ್ನ ಮುಂದಿಟ್ಟು ಬೆದರಿಕೆ ಹಾಕುವಂಥದ್ದು, ಮತ್ತೊಂದು ಕಡೆಯಾಗಿ ಹೆಚ್ಚಿನ ಬಡ್ಡಿ ದರವನ್ನು ವಿಧಿಸುವಂಥದ್ದು ಅನ್ನುವಂಥ ನಿಟ್ಟಲ್ಲಿ ಗೃಹ ಇಲಾಖೆ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಗೃಹ ಇಲಾಖೆ ಬಳಿಕ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಪ್ರತಿನಿಧಿಗಳ ವಿರುದ್ಧ ಅಕ್ಷರಶಃ ಸಿಎಂ ಗರಂ ಆಗಿರ್ತಕ್ಕಂಥದ್ದು. ನೀವು RBI ಗೈಡ್ಲೈನ್ ಅನ್ನ ಪಾಲನೆ ಮಾಡಿದ್ದೀರಾ? RBI ಗೈಡ್ಲೈನ್ ಪ್ರಕಾರ ಏನು ಬಡ್ಡಿ ಕೊಡುವಂತಹ ಸಂದರ್ಭದಲ್ಲಿ RBI ನಿಬಂಧನೆಗಳನ್ನ ಜನರಿಗೆ ಮನವರಿಕೆ ಮಾಡಿಕೊಡುವಂತ ನಿಟ್ಟಲ್ಲಿ ಸಾಲಗಾರರಿಗೆ ಅವರ ಆಡು ಭಾಷೆಯಲ್ಲಿ ಏನಾದರೂ ಹೇಳ್ಕೊಟ್ಟಿದ್ದೀರಾ? ರೌಡಿಗಳನ್ನ ಮುಂದಿಟ್ಕೊಂಡು ನೀವು ಸಾಲ ವಸೂಲಾತಿ ಮಾಡೋದಕ್ಕೆ ನಿಮಗೆ ಯಾರು ಅನುಮತಿಯನ್ನ ಕೊಟ್ಟಿದ್ದು? ನೀವು ಕಾನೂನನ್ನ ಕೈ ತೆಗೆದುಕೊಳ್ಳೋದಕ್ಕೆ ಯಾರು ನಿಮಗೆ ಅನುಮತಿಯನ್ನ ಕೊಟ್ಟಿದ್ದು ಅನ್ನುವಂತ ಫುಲ್ ಗರಂ ಆದಂತ ಸಿದ್ದರಾಮಯ್ಯನವರು ಈವರೆಗೂ ಕೂಡ ಏನು ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳ ಮೇಲೆ ಹರಿಯಾಯ್ದಿರ್ತಕ್ಕಂಥದ್ದು. ಎಸ್ಪೆಷಲಿ ಹೀಗೆ ಕೆಲವೊಂದು ಅಂಕಿಅಂಶಗಳನ್ನೇ ಇಟ್ಕೊಂಡು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಏನು ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಒಂದು ಏನು ಕಿರುಕುಳ ಪ್ರಕರಣ ಏನಿದೆ, ಕಿರುಕುಳಕ್ಕೆ ಒಂದು ಕಡಿವಾಣ ಹಾಕುವಂತಹ ಒಂದು ನಿಟ್ಟಲ್ಲಿ ಇದೀಗ ಎಸ್ಪೆಷಲಿ ಒಂದು ವಿಶೇಷವಾದಂತಹ ಒಂದು ಕಾನೂನನ್ನ ತರೋದಕ್ಕೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಏನು ಹಿರಿಯ ಸದಸ್ಯರುಗಳು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಏನು ಉತ್ತರ ಕೊಟ್ಟರು ಆ ಸಂದರ್ಭದಲ್ಲಿ?
ಮೈಕ್ರೋ ಫೈನಾನ್ಸ್ ಕಂಪನಿಗಳು ನೋಡು ಸಾಲಗಾರರಿಗೆ ಸಾಲವೂ ಕೂಡ ಅನಿವಾರ್ಯ ಆಗುತ್ತೆ. ನಾವು RBI ಗೈಡ್ಲೈನ್ಸ್ ಅನ್ನ ಮೀರಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಗೃಹ ಇಲಾಖೆ ಮಾಹಿತಿ ಪ್ರಕಾರ RBI ಗೈಡ್ಲೈನ್ಸ್ ಅನ್ನ ಮೀರಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ RBIನವರು ಒಂದಷ್ಟು ಬಡ್ಡಿ ದರವನ್ನ ವಿಧಿಸಿದ್ದಾರೆ. ಆದ್ರೆ ಇವರು RBI ಗೈಡ್ಲೈನ್ಸ್ ಅನ್ನ ಮೀರಿ ಹೆಚ್ಚಿನ ಒಂದು ಬಡ್ಡಿ ದರವನ್ನ ಫಿಕ್ಸ್ ಮಾಡಿ ಸಾಲವನ್ನ ಕೊಟ್ಟಿರ್ತಕ್ಕಂಥದ್ದು. ಎಸ್ಪೆಷಲಿ ಏನು ಒಬ್ಬರೇ ವ್ಯಕ್ತಿಗೆ ಪದೇ ಪದೇ ಸಾಲವನ್ನ ಯಾಕೆ ಕೊಡ್ತೀರಾ, ಅವರೊಂದು ಆಧಾರ್ ಅಂದ್ರೆ KYC ಯನ್ನ ಎನ್ರೋಲ್ ಮಾಡಬೇಕಾಗುತ್ತೆ. ಆ ಒಂದು KYC ಯನ್ನ ಮಾಡಿದ್ದೇ ಆಗಿದ್ದಲ್ಲಿ ಒಬ್ಬ ಸಾಲಗಾರರಿಗೆ ಪದೇ ಪದೇಯಾಗಿ ನೀವು ಸಾಲವನ್ನ ಕೊಡೋದು ತಪ್ತಾ ಇತ್ತು ಮತ್ತೊಂದು ಕಡೆ ಅನ್ನುವಂತ ನಿಟ್ಟಲ್ಲಿ ಈ ಒಂದು ಅಂಕಿಅಂಶಗಳ ಆಧಾರದ ಮೇಲೆಯೇ ಇವತ್ತು CM ಸಿದ್ದರಾಮಯ್ಯನವರು ಏನು ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳ ವಿರುದ್ಧ ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳ ಮೇಲೆ ತೀವ್ರವಾಗಿ ಗರಂ ಆಗಿರ್ತಕ್ಕಂಥದ್ದು. ನವಿತಾ ಜೈನ್.